ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಬರ್ತಾ ಇದಾವೆ. ಆಡೋ ವಯಸ್ಸಿನಲ್ಲಿ ಮಕ್ಕಳ ಹೃದಯ ಸ್ತಬ್ಧ ಆಗ್ತಾ ಇದೆ. ಶಾಲೆಗಳಲ್ಲೇ ಪ್ರಾಣ ಬಿಡ್ತಾ ಇದ್ದಾರೆ ಮಕ್ಕಳು. ಚಿಕ್ಕ ಚಿಕ್ಕ ಮಕ್ಕಳು 5-6 ವರ್ಷದವರು, 10 ವರ್ಷದವರು, 12 ವರ್ಷ, 14 ವರ್ಷ, ಈ ರೀತಿಯಾಗಿ ಬಾಲಕಿಯರು ಯಾರೇ ಆಗಿರ್ಬೋದು, ಚಿಕ್ಕ ಚಿಕ್ಕ ಮಕ್ಕಳ ಈಗ ಹೃದಯಾಘಾತದಿಂದ ಸಾವನ್ನಪ್ತಾ ಇರುವಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂಥದ್ದು ಸಹಜವಾಗಿ ಪೋಷಕರಿಗೆ ಆತಂಕ ಮನೆ ಮಾಡುವಂತೆ ಮಾಡಿದೆ. ನಿನ್ನೆ ತುಮಕೂರು ಜಿಲ್ಲೆಯ ವಿದ್ಯಾರ್ಥಿನಿ ಸಾವನ್ನಪ್ಪಿತ್ತು. ಪಾವಗಡದ ವಿದ್ಯಾರ್ಥಿನಿ ಮೈಥಿಲಿಗೆ ಹೃದಯಾಘಾತ ಆಗಿತ್ತು. ಮೊದಲ ವರ್ಷದ BCom ಓದ್ತಾ ಇದ್ದಂಥ ವಿದ್ಯಾರ್ಥಿನಿ ಆಗಿದೆ. ಇನ್ನು ಜನವರಿ 6ನೇ ತಾರೀಕು ಚಾಮರಾಜನಗರದಲ್ಲಿ ಬಾಲಕಿಯೊಬ್ಬರು ಸಾವನ್ನಪ್ಪಿದ್ರು. ಶಾಲೆಯಲ್ಲೇ ಸಾವನ್ನಪ್ಪಿದ್ದಂಥ ಬಾಲಕಿ ತೇಜಸ್ವಿನಿ. ಇನ್ನು ಜನವರಿ 11ರಂದು ಅಹಮದಾಬಾದ್ ಶಾಲೆಯಲ್ಲಿ ಬಾಲಕಿ ಸಾವನ್ನಪ್ಪಿದ್ರು. ಹೃದಯಾಘಾತದಿಂದ ಶಾಲೆಯಲ್ಲೇ ಕುಸಿದು ಬಿದ್ದು ಸಾವನ್ನಪ್ತಾ ಇರುವಂಥ ಪ್ರಕರಣಗಳನ್ನು ನೋಡ್ತಾ ಇದ್ದೀವಿ. ಮಕ್ಕಳಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥದ್ದು ಹೃದಯಾಘಾತ ಪ್ರಕರಣಗಳು. ಮಕ್ಕಳಲ್ಲಿ ಈ ಸಮಸ್ಯೆಗೆ ಕಾರಣ ಏನು, ಪರಿಹಾರ ಏನು, ಯಾವ ಕಾರಣಕ್ಕೋಸ್ಕರ ಚಿಕ್ಕ ಮಕ್ಕಳಲ್ಲಿ ಹೃದಯಾಘಾತ ಸಂಭವಿಸ್ತಾ ಇದೆ, ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡುವಂತೆ ಆಗಿರುವಂಥದ್ದು, ಹಾಗೆ ಆತಂಕಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂಥ ನಿಟ್ಟಿನಲ್ಲಿ ನಾವು ಕೆಲವು ತಜ್ಞ ವೈದ್ಯರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಏನಾಗ್ತಾ ಇದೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಅವರಿಂದನೂ ಕೂಡ ಮಾಹಿತಿಯನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ಕೆಲವೊಂದು ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಇದ್ದೀವಿ, ಕೆಲವರ ಫೋಟೋಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಇಲ್ಲ ಬಾಳಿ ಬದುಕಬೇಕಾದಂಥವ್ರು, ಪ್ರಪಂಚವನ್ನು ಈಗಷ್ಟೇ ಕಾಣ್ತಾ ಇದ್ದಂಥವ್ರು ಸಾವನ್ನಪ್ಪಿರುವಂಥದ್ದು ನಿಜಕ್ಕೂ ಎಂಥವ್ರಿಗಾದ್ರೂ ಕೂಡ ಆಘಾತ, ಇಂಥವರು ಕೂಡ ಸಾವನ್ನಪ್ಪಿಟ್ರ ಹೃದಯಾಘಾತದಿಂದ ಅಂತ. ಇತ್ತೀಚಿನ ದಿನದಲ್ಲಿ ದಿಢೀರಂತ ಮಕ್ಕಳಲ್ಲಿ ಸಾವಾಗ್ತಾ ಇರೋದು ಎಲ್ಲ ಆತಂಕಕರವಾದಂಥ ವಿಚಾರ. ಈ ದಿಢೀರಂತ ಸಾವು ಬರೋಕ್ಕೆ ಕಾರಣ ಏನು ಅಂದರೆ, ಕಾಯಿಲೆ ಬಂದು ಹಾಸಿಗೆ ಹಿಡ್ಕೊಂಡು ಮಲಗಿ ಮಗು ಸತ್ತರೆ ಅದು ಏನು ಅಂತ ಕಾರಣ ಗೊತ್ತಿರುತ್ತೆ, ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ. ಆದರೆ ಚೆನ್ನಾಗಿ ಆಟ ಆಡ್ಕೊಂಡು ಓಡಾಡ್ಕೊಂಡಿರೋ ಮಗು ದಿಢೀರಂತ ಸಾವಿಗೆ ತುತ್ತಾದರೆ ನಿಜವಾಗ್ಲೂ ಭಯಪಡಬೇಕಾದಂಥದ್ದನ್ನೇ ಅದು ಆತಂಕ ಪಡಬೇಕಾಗಿತ್ತು. ಇದಕ್ಕೆ ಹಲವು ಕಾರಣಗಳಿದೆ. ಅಂದರೆ ತಾಯಿ ಹೊಟ್ಟೆಯಲ್ಲಿದ್ದಾಗಲೇ ಏನಾದರೂ ಅದಕ್ಕೆ ತೊಂದರೆ ಆದರೆ ಮಗು ಹುಟ್ಟುತ್ತಾ ಸಾಯುತ್ತೆ, ಅದಕ್ಕೆ ಸ್ಟಿಲ್ ಬರ್ತ್ ಅಂತೀವಿ. ಅಥವಾ ಹುಟ್ಟಿದ ಮೇಲೆ ಅದು 1 ವರ್ಷ ಹುಟ್ಟಿದ ಹಬ್ಬ ಆಚರಿಸ್ದೇ ಸತ್ತರೆ ಅದಕ್ಕೆ ಹೃದಯದ ಕಾಯಿಲೆ ಇರುತ್ತೆ, ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತೀವಿ. ಅದರಲ್ಲೂ ಮಹಾಧಮನಿಗೆ ಹೋಗುವಂಥ ಬಾಗಿಲು ಮುಚ್ಕೊಂಡಿದ್ರೆ ಅದು ಹೈಡ್ರಾಸ್ ಫೀಟಾಲಿಸ್ ಅಂತ ಆಲ್ಮೋಸ್ಟ್ 100% ಡೆತ್ತು ನಾವು ಇಂಟರ್ವೇನ್ ಮಾಡದೇ ಇದ್ರೆ. ಇನ್ನು ಮಕ್ಕಳು ದೊಡ್ಡದಾದ್ಮೇಲೆ ಶಾಲೆಗೆ ಹೋಗೋ ಸಮಯದಲ್ಲಿ ದಿಢೀರಂತ ಆದರೆ ಇದಕ್ಕೆ ಕಂಡಕ್ಟಿಂಗ್ ಸಿಸ್ಟಮ್ ಅಂದರೆ ಹೇಗೆ ನಮ್ಮ ಮನೆಯಲ್ಲಿ ನೀರು ಸರಬರಾಜು ಮಾಡೋಕ್ಕೆ ನಲ್ಲಿ ಇರುತ್ತೆ, ಕರೆಂಟಿಗೆ ವೈರ್ ಇರುತ್ತೆ. ಹಾಗಾಗಿ ಆ ಕಂಡಕ್ಟಿಂಗ್ ಸಿಸ್ಟಮು ಲೈಟ್ಗೆ ಅಂದರೆ ನಮ್ಮ ಹೃದಯದ ಮಿಡಿತಕ್ಕೆ ಬೇಕಾಗುವಂಥ ಕಂಡಕ್ಟಿಂಗ್ ಸಿಸ್ಟಮ್ನಲ್ಲಿ ಏನಾದರೂ ಅಬ್ನಾರ್ಮಲಿಟಿ ಇದ್ದರೆ ಆ ಇದ್ದಕ್ಕಿದ್ದಂಗೆ ಹೃದಯದ ಮಿಡಿತ 200-300ಕ್ಕೆ ಹೊಟ್ಟೋಗ್ಬಿಟ್ಟು ಆ ಮಗು ಕುಸಿದು ಬೀಳುತ್ತೆ. ಇಲ್ಲಂದ್ರೆ ಇದ್ದಕ್ಕಿದ್ದಂಗೆ ಹಾರ್ಟ್ ಬೀಟಿಂಗ್ ನಿಂತು ಹೋಗ್ಬಿಟ್ಟು ಕಾರ್ಡಿಯಾಕ್ ಅರೆಸ್ಟ್ ಆಗಿ ಆ ಮಗು ಸಾಯ್ಬೋದು. ಇದಕ್ಕೆ ಹಲವು ಕಾರಣಗಳಿದೆ. ಅದರಲ್ಲೂ ಮುಖ್ಯವಾಗಿ ಮಕ್ಕಳಿಗೆ ಅನುವಂಶಿಕವಾಗಿ ಬರುವಂಥ ಕಾಯಿಲೆ, ಅಂದರೆ ತಂದೆ ತಾಯಿಗಳಿಂದ ಬರುವಂಥ ಕಾಯಿಲೆ. ಅದಕ್ಕೆ ನಾವು ಹೈಪರ್ಟ್ರೋಫಿಕ್ ಆಬ್ಸ್ಟ್ರಕ್ಟಿವ್ ಕಾರ್ಡಿಯೋಮಯೋಪತಿ ಅಂತೀವಿ. ಅಂದರೆ ಇಡೀ ಹೃದಯದ ಗೋಡೆ ಮತ್ತು ಮಧ್ಯದಲ್ಲಿರುವಂಥ ಸೆಪ್ಟಮು ಅಂತಂದರೆ ಪಾರ್ಟಿಷನ್ನು ಅದು ಕೂಡ ದಪ್ಪಗಾಗಿ ಹೋಗ್ಬಿಟ್ಟಿರುತ್ತೆ. ಒಳಗಡೆಗೆ ಕ್ಯಾವಿಟಿ ಇರೋದಿಲ್ಲ, ರಕ್ತವನ್ನು ಪಂಪ್ ಮಾಡೋಕ್ಕಾಗೋದಿಲ್ಲ. ರಕ್ತ ಪಂಪ್ ಮಾಡೋಕ್ಕೆ ಹೋದರೆ ಅದು ಇದ್ದಕ್ಕಿದ್ದಂಗೆ ಮುಚ್ಕೊಂಡ್ಬಿಡುತ್ತೆ. ಇದು ದಿಢೀರಂತ ಸಾವು. ಇದು ಕೂಡ ಆಟೋಸೋಮಲ್ ಡಾಮಿನೆಂಟು. ಇದು ಮನೆಯಲ್ಲಿ ಕುಟುಂಬದಲ್ಲಿ ಯಾರಿಗಾದ್ರೂ ಇದ್ದರೆ ಅದು ಮಗುವಿಗೆ ಕೂಡ ಬರ್ಬೋದು. ಇದಲ್ಲದೆ ಲಾಂಗ್ ಕ್ಯೂಟಿ ಸಿಂಡ್ರೋಮ್ ಅಂತ ಕಂಡಕ್ಟಿಂಗ್ ಸಿಸ್ಟಮ್ನಲ್ಲಿ ECGನಲ್ಲಿ ಕ್ಯೂಟಿಸ್ ಇದು ಡಿಸ್ಟೆನ್ಸು ತುಂಬ ಜಾಸ್ತಿ ಆಗಿರುತ್ತೆ. ಅಂಥ ಮಕ್ಕಳಿಗೆ ಫೋನ್ ಕೇಳಿದಾಗ, ಶಬ್ದ ಕೇಳಿದಾಗ, ಡೋರ್ ಬೆಲ್ ಆದಾಗ, ಇದ್ದಕ್ಕಿದ್ದಂಗೆ ಶಬ್ದ ಬಂದಾಗ ಭಯ ಪಟ್ಕೊಂಡ್ಬಿಟ್ಟು ಹೃದಯದ ಮಿಡ್ತ ಟಾರ್ಸೆಡ್ಗೆ ಹೊಟ್ಟೋಗ್ಬಿಟ್ಟು ಅದು 200-300ಕ್ಕೆ ಹೋಗ್ಬಿಟ್ಟು ಆಮೇಲೆ ಸಡನ್ಲಿ ನಿಂತು ಹೋಗುತ್ತೆ. ಅದಕ್ಕೆ ಹೃದಯ ಸ್ತಂಭನ ಅಂತ ಅಂತೀವಿ. ಇದಲ್ಲದೆ ಮಕ್ಕಳಿಗೆ ಅಯೋಟಿಕ್ ಸ್ಟಿನೋಸಿಸು, ಪಲ್ಮರಿ ಸ್ಟಿನೋಸಿಸು, ಪಲ್ಮರಿ ಆರ್ಟರಿ ಹೈಪರ್ಟೆನ್ಷನ್ನು ಇಂಥದ್ದು ಯಾವುದಾದ್ರೂ ಕಾಯಿಲೆಗಳಿದ್ದರೆ ರಕ್ತ ಸರಬರಾಜು ಆಗೋದು ದಿಢೀರಂತ ನಿಂತು ಆ ಮಗು ಎಚ್ಚರ ತಪ್ಪಿ ಬೀಳುತ್ತೆ. ಸಾಮಾನ್ಯವಾಗಿ ಮಕ್ಕಳು ಎಚ್ಚರ ತಪ್ಪಿ ಬಿದ್ದಿದ್ರೆ ಹೊಟ್ಟೆಗೇನೋ ತೊಗೊಂಡಿರೋದಿಲ್ಲ, ಹೊಟ್ಟೆ ಹಸ್ತಿರುತ್ತೆ, ಹೈಪೋಗ್ಲೈಸಿಮಿ ಆಗಿಬಿಟ್ಟು ಕಣ್ಕತ್ತಲವಾಗಿ ಬೀಳುತ್ತಾರೆ.
ಎರಡನೇದು, ಮೈಯಲ್ಲಿ ರಕ್ತಹೀನತೆ ಇದ್ದರೆ ಆ ರಕ್ತಹೀನತೆಯಿಂದ ಅವ್ರಿಗೆ ಕತ್ತಲು ಬಂದು ತಲೆ ಸುತ್ತು ಬಂದು ಬೀಳ್ತಾರೆ. ಇವುಗಳೆಲ್ಲ ಸಾವು ಆಗೋದಿಲ್ಲ. ಆದರೆ ಸಾವು ಆಗೋಕ್ಕೆ ಕಾರಣ ಅಂತಂದರೆ ಒಳಗಡೆಗೆ ಏನಾದರೂ ಪ್ರಾಬ್ಲಮ್ ಇದ್ದದ್ದು. ಸೊ ಈ ಪ್ರಾಬ್ಲಮ್ಗಳು ತಾಯಿಯ ಗರ್ಭದಲ್ಲಿದ್ದಾಗಲೇ ನಾವು ಫೀಟಲ್ ಎಕೋಕಾರ್ಡಿಯೋಗ್ರಫಿ ಮಾಡಿ ನೋಡ್ಬೋದು. ಅದರ ನಂತರ ಮಕ್ಕಳು ಹುಟ್ಟಿದಾಗ ಚಿಕಿತ್ಸೆ ಮಾಡಬೇಕು. ಏನಾಗಿದೆ ಈಗ ನೀವು ಈ ಮೂರು ತಿಂಗಳು ಮಗು ಅಥವಾ 3 ವರ್ಷದ್ದು 6 ವರ್ಷದ ಮಗು, ಅದು ಹೃದಯಘಾತ ಅಲ್ಲ. ನಾವು ದೊಡ್ಡವರಿಗೆ ಹೃದಯಘಾತ ಆಗುತ್ತಲ್ಲ, ಆ ಟೈಪ್ ಹೃದಯಘಾತ ಅಲ್ಲ ಮಕ್ಕಳಲ್ಲಿ. ಅದೇನಾಗುತ್ತೆ, ಪ್ರತಿ 1,000 ಮಕ್ಕಳಲ್ಲಿ ಸುಮಾರು 6ರಿಂದ 7 ಮಕ್ಕಳಿಗೆ ಹುಟ್ಟಿನಿಂದಲೇ ಕೆಲವು ಹಾರ್ಟ್ ಡಿಸೀಸ್ ಬಂದಿರುತ್ತೆ. ಸೊ ಅದು ಕೆಲವರಿಗೆ ಏನಾಗುತ್ತೆ, ಹೃದಯದಲ್ಲಿ ರಂಧ್ರಗಳು ಇರಬಹುದು ಅಥವಾ ಹೃದಯದ ಮಸಲ್ ವೀಕ್ನೆಸ್ ಇರುತ್ತೆ, ಮಸಲ್ ತುಂಬಾ ದಪ್ಪಗಿರುತ್ತೆ, ಅದನ್ನ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತೀವಿ. ನಂತರ ಇನ್ನು ಕೆಲವರಿಗೆ ಮಕ್ಕಳಿಗೆ ಕಾಂಪ್ಲೆಕ್ಸ್ ಕಾಂಜನೈಟಲ್ ಹಾರ್ಟ್ ಡಿಸೀಸ್ ಅಂದ್ಬಿಟ್ಟು ಶುದ್ಧ ರಕ್ತ ಎರಡೂನು ಬೆರ್ತು ಮಿಕ್ಸ್ ಆಗಿ ಕೆಲವು ಕಾಯಿಲೆ ಬರುತ್ತೆ. ಸೊ ಇನ್ನು ಕೆಲವರಿಗೆ ಏನಾಗುತ್ತೆ, ಕರೆಂಟ್ ಇರುತ್ತೆ. ಸೊ ಅದರಿಂದನೇ ಹೃದಯದ ಬಡಿತ ಚಾಲನೆ ಆಗೋದು. ಸೊ ಅದಕ್ಕೆ ಸಂಬಂಧಪಟ್ಟ ಕೆಲವು ಕಾಯಿಲೆಗಳಿರುತ್ತೆ, ಅದನ್ನ ನಾವು ಚಾನಲೋಪತೀಸ್ ಅಂತೀವಿ. ಅದರಿಂದ ಸುಮಾರು ಜನ ಮಿಸ್ಟೇಕ್ ಮಾಡ್ಕೊಂತಾರೆ, ಏನ್ 3 ವರ್ಷದ ಮಗು ಡೆತ್ ಆಯ್ತಲ್ಲ ಹಾರ್ಟ್ ಕಾಯಿಲೆಯಿಂದ ಅಂದಾಗ ಅದನ್ನ ಹಾರ್ಟ್ ಅಟ್ಯಾಕ್ ಅನ್ಕೋತಾರೆ. ಅದು ಹುಟ್ಟಿನಿಂದಲೇ ಕೆಲವು ಮಕ್ಕಳಿಗೆ ಈ ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತೆ, ಅದನ್ನ ಕಾಂಜನೈಟಲ್ ಹಾರ್ಟ್ ಡಿಸೀಸ್ ಅಂತೀವಿ. ಅದು ಈಗಾಗ್ಲೇ ಹೇಳಿದಾಗೆ ರಂಧ್ರಗಳು ಇರಬಹುದು ಅಥವಾ ಹೃದಯದ ರಕ್ತನಾಳಗಳು ಅದ್ಲು ಬದಲಾಗಿ ಬಂದಿರಬಹುದು ಹುಟ್ಟಿನಿಂದನೇ, ಅಥವಾ ಹೃದಯದ ಮಸಲ್ಲು ತುಂಬಾ ದಪ್ಪ ಆಗಿರುತ್ತೆ ಕೆಲವರಿಗೆ. ಅದು ಪ್ರತಿ 500 ಜನರಲ್ಲಿ ಒಬ್ಬರಿಗಿರುತ್ತೆ. ಅದನ್ನ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ. ಸೊ ಅಂತವ್ರಿಗೆ ಸಡನ್ ಡೆತ್ ಆಗ್ಬಿಡುತ್ತೆ. ಸೊ ಆತರ ಇನ್ನ ಕೆಲವರು ಈಗ 20 ವರ್ಷ 25 ವರ್ಷ ಆದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ಹೃದಯಘಾತದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಅದು ಒಂದು ಭಾಗ. ಸೊ ನಮ್ಮ ಭಾರತ ದೇಶದಲ್ಲಿ ಇವತ್ತು 35% ಹೃದಯಘಾತ 40 ವರ್ಷಕ್ಕಿಂತ ಚಿಕ್ಕವರಲ್ಲಿ ಆಗ್ತಾ ಇದೆ. ಸೊ ಅದಕ್ಕೆ ಈಗ ಮಕ್ಕಳಲ್ಲಿ ಹೃದಯಘಾತ ಅಂತ ನಾವು, ಅದು ಹೃದಯಘಾತ ಆಗಲ್ಲ 3 ತಿಂಗಳು 4 ತಿಂಗಳು ಅಥವಾ 3 ವರ್ಷ 6 ತಿಂಗಳು ಮಕ್ಕಳಲ್ಲಿ ಆಗೋದಿಲ್ಲ. ಸೊ ಬಟ್ ಹುಟ್ಟಿನಿಂದಲೇ ಬರುತ್ತೆ. ಅದಕ್ಕೆ ಇದ್ರ ಸಿಂಪ್ಟಮ್ಸ್ ಏನಿರುತ್ತೆ ಅಂದ್ರೆ, ಕೆಲವರಿಗೆ ಪದೇ ಪದೇ ಕೆಮ್ಮು, ಜ್ವರ, ನಿಮೋನಿಯಾ ಕಾಯಿಲೆ ಆಗೋದು, ತಲೆ ಸುತ್ತ ಬಂದ್ ಬೀಳೋದು, ಮೈ ನೀಲಿ ಆಗಂತದ್ದು ಆಗುತ್ತೆ. ಅದಕ್ಕೋಸ್ಕರ ನಾವು ಅಂತ ಮಕ್ಕಳಿಗೆ ಎಕೋ ಟೆಸ್ಟ್ ಅಂತ ಮಾಡ್ತೀವಿ, ಎಕೋಕಾರ್ಡಿಯೋಗ್ರಾಮ್ ಟೆಸ್ಟ್ ಅಂತ ಮಾಡ್ತೀವಿ, ಅದರಲ್ಲಿ ಗೊತ್ತಾಗುತ್ತೆ. ಸೊ ಇವೆಲ್ಲ ಮಕ್ಕಳಲ್ಲಿ 80% ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಂಸ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಂಸ, ನೋಡ್ತಾನೆ ಇದ್ವಿ ಈಗಷ್ಟೇ ಮಂಜುನಾಥ್ ಸರ್ ಕೂಡ ಮಾತನಾಡಿದ್ರು, ಹಾಗೆ ಇನ್ನೊಬ್ರು ವೈದ್ಯರು ಕೂಡ, ತಜ್ಞ ವೈದ್ಯರು ಮಾತನಾಡ್ತಾ ಹೇಳ್ತಾ ಇದ್ರು. ಇಲ್ಲಿ ಪ್ರಮುಖವಾಗಿ ಸಹಜವಾಗಿ ಈ ರೀತಿಯಾದಂಥ ಪ್ರಕರಣಗಳನ್ನ ನಾವು ನ್ಯೂಸ್ ಚಾನೆಲ್ಗಳಲ್ಲಿ ತೋರಿಸಿದಂಥ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳು ಸಾವನ್ನಪ್ತಾ ಇದ್ದಾರೆ ಹೃದಯಾಘಾತ ಅಥವಾ ಕಾರ್ಡಿಯಾಕ್ ಅರೆಸ್ಟಿಂದ ಅಂತ ಬಂದಾಗ ಪೋಷಕರು ಯಾವ ರೀತಿಯ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ ಅನ್ನುವಂಥ ಪ್ರಶ್ನೆಗಳು ಅವರಲ್ಲಿ ಕಾಡ್ತಾ ಇರುತ್ತೆ. ಇದ್ರ ಬಗ್ಗೆ ನೋಡ್ತಾ ಹೋದಾದ್ರೆ ಅಂತ ಸಹಜವಾಗಿ ಈ ಪ್ರಕರಣಗಳು ಆಘಾತವನ್ನ ವ್ಯಕ್ತಪಡಿಸುವಂತವೆ. ಹೌದು ಪೃಥ್ವಿ, ಈ ಹಿಂದೆ ಎಲ್ಲ ಏನು ಒಂದು ಹೃದಯಾಘಾತ ಅಂತ ಹೇಳಿದ್ರೆ ದೊಡ್ಡವರಲ್ಲಿ, ಅದರಲ್ಲೂ ಕೂಡ ಮದ್ಯಪಾನ ಅಥವಾ ಧೂಮಪಾನವನ್ನ ಮಾಡುವಂತವರಿಗೆ ಅಥವಾ ಒಬೆಸಿಟಿ ಇರುವಂತವರಿಗೆ ಕಂಡು ಬರ್ತಿತ್ತು. ಸೊ ಇದು ಆಗ ಕಾಮನ್ ಆಗಿತ್ತು. ಆದ್ರೆ ಈಗ ಆರೋಗ್ಯವಂತವಾಗಿರುವಂತಹ ವ್ಯಕ್ತಿಗಳಲ್ಲೇನೆ ಹೃದಯಾಘಾತ ಆಗ್ತಿದೆ. ಆದ್ರೂ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಅಂದ್ರೆ ಚಿಕ್ಕ ಮಕ್ಕಳಲ್ಲೂ ಕೂಡ ಈ ಒಂದು ಹಾರ್ಟ್ ಅಟ್ಯಾಕ್ ಅಂದ್ರೆ ಕಾರ್ಡಿಯಾಕ್ ಅರೆಸ್ಟ್ ಆದ್ರೂ ಆಗಬಹುದು ಅಥವಾ ಹಾರ್ಟ್ ಅಟ್ಯಾಕ್ ಆದ್ರೂ ಆಗಬಹುದು, ಇವು ಸಂಭವಿಸ್ತದೆ. ಸೊ ಇದು ಎಲ್ಲೋ ಒಂದ್ ಕಡೆ ಪೋಷಕರನ್ನ ಒಂದು ಆತಂಕಕ್ಕೀಡು ಮಾಡಿರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಪ್ರಮುಖವಾಗಿ ಈಗ ನಾವು ನೋಡೋದಾದ್ರೆ ವಿಂಟರ್ ಸೀಸನ್ ಇದೆ. ಪ್ರಮುಖವಾಗಿ ವಿಂಟರ್ ಸೀಸನ್ ನಲ್ಲಿ ಹೃದಯಾಘಾತ ಒಂದು ಸಂಖ್ಯೆ ಹೆಚ್ಚಾಗುವಂತಹ ಚಾನ್ಸಸ್ಗಳು ತುಂಬಾ ಇರುತ್ತೆ ಅಂತ ಈಗಾಗಲೇ ವೈದ್ಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಏನು ಈ ಒಂದು ವಿಂಟರ್ ಸೀಸನ್ ಇರೋದ್ರಿಂದ ಮಕ್ಕಳು ಹೆಚ್ಚಾಗಿ ಒಂದು ಜಂಕ್ ಫುಡ್ ಅನ್ನ ಸೇವಿಸ್ತಾರೆ. ಅಂದ್ರೆ ಬಜ್ಜಿ, ಬೋಂಡ, ಈ ರೀತಿಯಾದಂತಹ ಒಂದು ಕೊಲೆಸ್ಟ್ರಾಲ್ ಹೆಚ್ಚಿರುವಂತಹ ಒಂದು ಪದಾರ್ಥಗಳನ್ನ ತೆಗೆದುಕೊಳ್ತಾರೆ. ಸೊ ಇದನ್ನ ಮಾಡಿಸ್ಬೇಡಿ ಅನ್ನುವಂಥದ್ದನ್ನ ಈಗಾಗಲೇ ವೈದ್ಯರು ಹೇಳಿದ್ರು. ಸೊ ಪೋಷಕರು ಕೂಡ ಈ ಒಂದು ಬಗ್ಗೆ
ಗಮನವನ್ನ ಹರಿಸಬೇಕಾಗುತ್ತೆ. ಮೊದಲನೇದಾಗಿ ಜಂಕ್ ಫುಡ್ಗಳನ್ನ ಅವಾಯ್ಡ್ ಮಾಡುವಂತದ್ದು, ಜೊತೆಗೆ ಏನು ಈಗ ನೋಡಬಹುದು ಕಾಂಪಿಟೇಟಿವ್ ಒಂದು ಜಗತ್ತಿನಲ್ಲಿ ಮಕ್ಕಳು ಒಳ್ಳೆ ರ್ಯಾಂಕ್ ಅನ್ನ ಪಡಿಬೇಕು, ಒಳ್ಳೊಳ್ಳೆ ಕಡೆಗಳಲ್ಲಿ ಮೆಡಿಕಲ್ ಸೀಟ್ ಹಾಗೆ ಇಂಜಿನಿಯರ್ ಸೀಟ್ಗಳನ್ನ ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರೆಷರ್ ಅನ್ನು ಕೂಡ ಮಕ್ಕಳ ಮೇಲೆ ಒತ್ತಡವನ್ನ ಹೇರ್ತಾರೆ ಪೋಷಕರು. ನೀನ್ ಚೆನ್ನಾಗಿ ಓದ್ಬೇಕು, ನೀನ್ ಇಷ್ಟೇ ಮಾರ್ಕ್ಸ್ ಅನ್ನ ತೆಗಿಬೇಕು, ಫಸ್ಟ್ ಕ್ಲಾಸ್ ಬರಬೇಕು ನೀನು, ಮತ್ತೆ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ಬೇಕು ಅನ್ನುವಂಥದ್ದನ್ನು ಕೂಡ ಹೇರ್ತಾರೆ. ಸೊ ಮೊದಲೆಲ್ಲ ನಾವು ಕೆಲಸ ಕಾರ್ಯಗಳಲ್ಲಿ ಒತ್ತಡನ ನೋಡ್ತೀವಿ, ಆದ್ರೆ ಈಗ ಓದೋ ಮಕ್ಕಳಿಗೆ ಅಂದ್ರೆ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದಲೇ ಮಕ್ಕಳಿಗೆ ಈ ಒಂದು ಒತ್ತಡವನ್ನ ಹಾಕೋದಕ್ಕೆ ಪೋಷಕರು ಶುರು ಮಾಡ್ತಾರೆ. ಈ ಕಾರಣದಿಂದಲೂ ಕೂಡ ಈ ಒಂದು ಹೃದಯಾಘಾತಗಳು ಅಥವಾ ಹೃದಯ ಸ್ತಂಭನ ಆಗುವಂತದ್ದು ಕೂಡ ಈಗಾಗಲೇ ಹೆಚ್ಚಾಗ್ತಿದೆ ಅನ್ನುವಂಥದ್ದು ಹೇಳ್ತಾರೆ. ಇದರ ಜೊತೆಗೆ ಒಂದು ಜೆನೆಟಿಕ್ ಅಂದ್ರೆ ಮಗು ಗರ್ಭದಲ್ಲಿರುವಾಗಲೇ ಒಂದು ತಾಯಿಯ ಒಂದು ಫುಡ್ ಇರಬಹುದು, ಅವ್ರಿಗೆ ಇರುವಂತಹ ಒಂದು ಸಮಸ್ಯೆಗಳಿರ್ಬೋದು, ಅದರಿಂದಲೂ ಕೂಡ ಹುಟ್ಟುವಾಗಲೇ ಅನೇಕ ಮಕ್ಕಳು ಕೂಡ ಒಂದು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲ್ತಿರ್ತಾರೆ ಅಂತ ಅನ್ನುವಂಥದ್ದು ನಿಟ್ಟಿನಲ್ಲಿ ಜಯದೇವ ಸಂಸ್ಥೆಯಿಂದ ಈಗಾಗಲೇ ಒಂದು ರಿಸರ್ಚ್ ಅನ್ನು ಕೂಡ ಆ ಒಂದು ಆನ್ ಗೋಯಿಂಗ್ ಪ್ರೊಸೆಸ್ ನಲ್ಲಿದೆ. ಸೊ ಈ ಒಂದು ಎಲ್ಲಾ ರೀಸನ್ ಗಳಿಂದ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಒಂದು ಈ ರೀತಿಯಾದಂತಹ ಒಂದು ಹಾರ್ಟ್ ಅಟ್ಯಾಕ್ ಸಂಭವಿಸುತ್ತಿದೆ. ಸೊ ಹೀಗಾಗಿ ಪೋಷಕರು ಒಂದು ಮಕ್ಕಳ ಬಗ್ಗೆ ಬೇರೆ ಆರೋಗ್ಯದ ದೃಷ್ಟಿಯಿಂದ ಹೊರತುಪಡಿಸಿ ಒಂದು ಹಾರ್ಟ್ ಹೆಚ್ಚಾಗಿ ಒಂದು ಹೃದಯದ ಬಗ್ಗೆ ಹೆಚ್ಚು ಒಂದು ಕೇರ್ ಅನ್ನ ತೆಗೆದುಕೊಳ್ಬೇಕಾಗಿದೆ. ಜಂಕ್ ಫುಡ್ ಗಳನ್ನ ಅವಾಯ್ಡ್ ಮಾಡಬೇಕಾಗಿದೆ. ಹಾಗೇನೆ ಅವ್ರಿಗೆ ಆ ಒಂದು ಪ್ರೆಷರ್ ಅನ್ನ ಹಾಕ್ತೆ ಬೇರೆ ರೀತಿಯಲ್ಲಿ ಮಕ್ಕಳಿಗೆ ಓದೋದಕ್ಕೆ ಕೂಡ ಅನುವು ಮಾಡಿಕೊಡ್ಬೇಕಾಗುತ್ತೆ. ಅದರ ಜೊತೆಗೆ ಏನು ಈಗ ಆರೋಗ್ಯವಂತವಾಗಿ ಇರುತ್ತೆ, ನಮ್ಮ ಮಗು ಏನೂ ಇರಲಿಲ್ಲ, ಯಾವುದೇ ರೀತಿಯಾದಂತಹ ಒಂದು ಹಿಸ್ಟ್ರಿ ಇರಲಿಲ್ಲ, ಒಂದು ಜೆನೆಟಿಕ್ ಪ್ರಾಬ್ಲಮ್ ಇರಲಿಲ್ಲ ಅಂತ ಕೂಡ ಹೇಳ್ತಾರೆ. ಸೊ ಅದಕ್ಕೂ ಕೂಡ ಒಂದು ರೀಸನ್ ಅನ್ನ ಹುಡುಕುವಲ್ಲಿ ಈಗ ಜಯದೇವ ಸಂಸ್ಥೆ ಆ ಒಂದು ಮುಂದಾಗಿರುವಂತದ್ದು. 200 ಮಕ್ಕಳ ಮೇಲೆ ಈ ಒಂದು ಸಂಶೋಧನೆಯನ್ನು ಕೂಡ ಈಗಾಗಲೇ ಶುರು ಮಾಡಿದೆ. ಪ್ರಮುಖವಾಗಿ ಏನೆಲ್ಲ ಒಂದು ಕಾರಣಗಳಿಂದ ಮಕ್ಕಳಿಗೆ ಈ ರೀತಿ ಆಗ್ತಿರುವಂತದ್ದು ಅನ್ನೋದ್ರ ಬಗ್ಗೆ ತಿಳಿಯೋದಕ್ಕೆ ಮುಂದಾಗಿದ್ದಾರೆ. ಸೊ ಅಷ್ಟರಲ್ಲಿ ಒಂದು ಪೋಷಕರು ಏನು ತಮ್ಮ ಮಕ್ಕಳ ಬಗ್ಗೆ ಒಂದಷ್ಟು ಅವ್ರು ಕೊಡುವಂತಹ ಊಟ ಪದಾರ್ಥಗಳ ಬಗ್ಗೆ ಹಾಗೆ ಲೈಫ್ ಸ್ಟೈಲ್ ಪ್ರಮುಖವಾಗಿ ಪಾತ್ರವನ್ನ ವಹಿಸುತ್ತೆ. ಯಾಕೆಂತ ಹೇಳಿದ್ರೆ ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗಿನೇ ಇದೆ. ಸೊ ಹೀಗಾಗಿ ವಾಯು ಮಾಲಿನ್ಯ ಕೂಡ ಒಂದು ಆರೋಗ್ಯದ ಸಮಸ್ಯೆಗಳನ್ನ ತಂದೊಡ್ಡೋದಕ್ಕೆ ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು. ಸೊ ಈ ಎಲ್ಲಾ ಒಂದು ಮಲ್ಟಿಪಲ್ ರೀಸನ್ಸ್ ಇಂದ ಮಕ್ಕಳನ್ನ ತುಂಬಾನೇ ಆರೋಗ್ಯವಾಗಿ ಹಾಗೂ ಜಾಗೃತೆ ವಹಿಸಿ ಅವ್ರನ್ನ ನೋಡ್ಕೊಳ್ಬೇಕಾಗಿದೆ. ಇಲ್ಲವಾದಲ್ಲಿ ಮಕ್ಕಳಿಗೆ ಎದುರಾಗುವಂತಹ ಈ ರೀತಿ ಹಾರ್ಟ್ ರಿಲೇಟೆಡ್ ಒಂದು ಸಮಸ್ಯೆಗಳಿಗೆ ಪೋಷಕರು ಕೂಡ ಎಲ್ಲೋ ಒಂದ್ ಕಡೆ ನೆಗ್ಲೆಕ್ಟ್ ಮಾಡಬಾರದು ಅನ್ನುವಂತಹ ಒಂದು ಕಿವಿ ಮಾತನ್ನು ಕೂಡ ಈಗ ವೈದ್ಯರು ಹೇಳ್ತಿರುವಂತದ್ದು ಪೃಥ್ವಿ. ಹಾಗಾಗಿ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಕೇವಲ ಬರೀ ಜ್ವರ, ಕೆಮ್ಮು, ನೆಗಡಿ, ನಿಮೋನಿಯಾ ಈ ರೀತಿ ಸಮಸ್ಯೆಗಳಲ್ಲ, ಅದನ್ನ ಹೊರತುಪಡಿಸಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಒಂದು ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಒಂದು ಗಮನವನ್ನ ವಹಿಸಬೇಕು. ಪ್ರತಿ ವೈದ್ಯರು ಹೇಳ್ತಾರೆ 6 ತಿಂಗಳಿಗೊಮ್ಮೆ ಒಂದು ECG ಟೆಸ್ಟ್ ಅನ್ನ ಮಾಡಿಸಿ ಅಂತ. ಸೊ ಅವುಗಳನ್ನು ಕೂಡ ಪರೀಕ್ಷೆಗಳನ್ನು ಕೂಡ ಮಾಡಿಸುವಂತದ್ದು ತುಂಬಾ ಉತ್ತಮ ಅನ್ನುವಂಥದ್ದು ಪೃಥ್ವಿ. ಓಕೆ, ಧನ್ಯವಾದ ಹಂಸ ನಿಮ್ಮೆಲ್ಲ ಮಾಹಿತಿಗಾಗಿ.